ಹಾಯ್ ಫ್ರೆಂಡ್ಸ್, ಇನ್ನು ಇವತ್ತು ಬಂದು ಮಾರ್ನಿಂಗ್ ಒಂದು 7 ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡೀನಿ. 7 ಗಂಟೆಗೆ ಇನ್ನು ನಮ್ಮ ಮನೆಯವರು ಗಿಫ್ಟ್ ತೊಗೊಂಡು ಬಂದಾರ. ಇವತ್ತು ಏನು ಗಿಫ್ಟ್ ಅದ ಏನಿಲ್ಲ ಅಂತ ಎಲ್ಲ ತೋರಿಸ್ತೀನಿ. ಫಸ್ಟು ಏನು ಗಿಫ್ಟ್ ಅದ ನೋಡಿರಿ. ಮುಂಜಾನೆ ತೊಗೊಂಡು ಬಂದಾರ. ಅವ್ರ ಹುಡುಗಿ ಡ್ಯೂಟಿ ಇತ್ತು, ಅವ್ರ ಕಂಪ್ನಿ ಕಡೆಯಿಂದ ಗಿಫ್ಟ್ ತಂದಾರ. ಆ್ಯಕ್ಚುಲಿ ಆಲ್ರೆಡಿ ನೋಡಿದವರಿಗೆಲ್ಲ ಗೊತ್ತಾಗಿರ್ಬೋದು, ಶಾರ್ಟ್ ವೀಡಿಯೋ ಹಾಕೀನಿ. ಬಟ್ ಲಾಂಗ್ ಭೀ ಹಾಗೆ ಹಾಕಮ್ಮಿ ಅಂತ ಹಾಕ್ಲತ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಈಗ ಅಡುಗೆ ಮಾಡಬೇಕಲ್ವ. ಮಾರ್ನಿಂಗ್ ಅಂದಮೇಲೆ ಕೆಲಸ ಇದ್ದೇ ಇರ್ತದೆ. ಆ ಮಗು ಸ್ಕೂಲ್ ಕಳ್ಸೋದು. ಫಸ್ಟ್ ಓಪನಿಂಗ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಅಡುಗೆ ಮಾಡ್ದಂಬರ್ರಿ. ಇನ್ನು ಅಡುಗೆ ಬಂದು ನಾನು ಇವತ್ತು ದೋಸೆ ಹಾಕ್ಲತ್ತೀನಿ. ಅದ್ರ ಸಲುವಾಗಿ ಚಟ್ನಿಗೆ ಶೇಂಗಾ ಹುರ್ಕೊಂಡಿನಿ, ಮೆಣಸಿನ್ಕಾಯಿ ಹುರ್ಕೊಳತ್ತೀನಿ. ಯಾಕಪ್ಪ ಅಂದ್ರೆ ಆ್ಯಕ್ಚುಲಿ ಇವತ್ತು ಕೌಂದಿ ಅದು ಒಗಿಬೇಕಂದಿದ್ದ. ಅದ್ರ ಸಲುವಾಗಿ ನಾನು ನಿನ್ನೆ ಒಂದು 2 ಡೇಸ್ಗಾಗಪ್ಲೆ ಹಿಟ್ಟು ರಾತ್ರಿನೇ ಅಂದ್ರೆ ಮುಂಜಾನೆ ನೆಕ್ಕಿ ರಾತ್ರಿ ರುಬ್ಕೊಂಡು ಇಟ್ಕೊಂಡೀನಿ. ಇನ್ನು ಅದಕ್ಕೆ ಬಂದು ತಿಂಬ ಸೋಡಾ ಅದು ಹಾಕೀನಿ. ಯಾಕಂದ್ರೆ ಅಡುಗೆ ಸೋಡಾ ಅಂತಾರಲ್ವ, ಅದು ಹಾಕೀನಿ. ಆ್ಯಕ್ಚುಲಿ ಹಿಟ್ಟು ಉಬ್ಬಲಾಗ್ಯದ. ಬಪ್ಪು ಚಳಿ ಅವಲ್ವ, ಚಳಿಗೆ ಹಿಟ್ಟೇ ಉಬ್ಬಲಾಗ್ಯದ. ಇನ್ನು ಹಿಟ್ಟು ಉಬ್ಬಲಿದ್ರೆ ದೋಸೆ ಆಗಲಿ ಗುಲ್ಕಂಟಿ ಆಗಲಿ ಹಿಟ್ಟು ಉಬ್ಬು ಚಂದ ಬರಲ್ಲವು. ಇನ್ನು ಹೊಟ್ಟಿಗೆ ಹಾಗೆ ದೋಸೆ ಆದ್ರೂ ಭೀ ಚಂದ ಏಳಲ್ಲವು ಭೀ, ಮತ್ತು ಹೊಟ್ಟಿಗೆ ಭೀ ಚಂದಿಲ್ಲ ಅಂತಂದು ರಾತ್ರಿನೇ ತಿಂಬ ಸೋಡಾ ಹಾಕಿ ಮಸ್ತು ಕಲಸಿಟ್ಟಿನಿ. ಅಂದ್ರೂ ಭೀ ಹಿಟ್ಟು ಉಬ್ಬಿದ್ದಿಲ್ಲ. ಇನ್ನು ಏನು ಮಾಡಬೇಕು ಅಂತ ಅದೇ ಬರ್ತವೋ ಬರಲ್ಲೋ ಅನ್ಕೋತಾ ಡೌಟ್ ಮೇಲೆ ಇನ್ನು ಹಿಟ್ಟು ಕಲಸಿ ಇನ್ನು ಸಪ್ರೇಟ್ ಒಂದು ಬೊಗಣೆ ತೊಗೊಂಡು ಸ್ವಲ್ಪ ಅಂದರೆ 2 ಡೇಸ್ಗಾಗಪ್ಲೆ ಹಾಕ್ತೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಸಣ್ಣದ ಬೊಗಣೆ ತೊಗೊಂಡು ಸಾಲ್ಟ್ ಹಾಕಿ ಅದಕ್ಕೆ ಎಷ್ಟು ಹಾಕಬೇಕು ಅಷ್ಟು ಮಿಕ್ಸ್ ಮಾಡಿಕೊಂಡು ಚಂದ ಅಂದ್ರೆ ಈಗಾದ್ರೂ ಭೀ ಚಂದ ಜರ ಮಿಕ್ಸ್ ಮಾಡ್ಕೊಂಡಿವಿ ಅಂದ್ರೆ ಜರ ಚಂದ ಬರ್ತವೇನಂತಂದು ಜಾಸ್ತಿ ಚಮಚಲಿಂತ ಕಲಿಸ್ಕೊಳತ್ತೀನಿ. ಈಗ ರಾತ್ರಿ ಭೀ ಮಸ್ತ್ ಕೈಲಿಂತ ಕಲಸೀನಿ, ಬಟ್ ಹಿಟ್ಟೇ ಉಬ್ಬಿಲ್ಲ. ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಮಾರ್ನಿಂಗು. ಯಾಕಂದ್ರೆ ಆಲ್ರೆಡಿ ನಾನು ವೀಡಿಯೋ ನೋಡಿದವರಿಗೆಲ್ಲ ಗೊತ್ತು ಎಷ್ಟು ಜನ ಹಿಟ್ಟು ಉಬ್ಬುತ್ತದೆ ಅಂತಂದೆ. ಅಂದ್ರೆ ನಾನು ಯಾವ ಥರ ಮಾಡಬೇಕು ಅಂತ ಹಿಟ್ಟಿಂದ ರೆಸಿಪಿ ಮಾಡಿದ್ದೆ. ಹಾಗಾಗಿ ಇನ್ನು ಆ ಕಡೆ ಎಲ್ಲ ಹಿಟ್ಟೆಲ್ಲ ಕಲಸಿಟ್ಟಿದ್ಮೇಲೆ ಇನ್ನು ಚಟ್ನಿಗೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದಲ್ವ, ಇನ್ನು ಸ್ವಲ್ಪ ಕೊಬ್ಬರಿ, ಈಗ ಮೊನ್ನೆ ಕೊಬ್ಬರಿ ಚಟ್ನಿ ಮಾಡಿದಡ್ದು ಮನೆಗೆಲ್ಲರಿಗೆ ಕೊಬ್ಬರಿ ಚಟ್ನಿ ಇಷ್ಟ ಆಗ್ಲತ್ತದ. ಹಾಗಾಗಿ ಇನ್ನು ದೇವ್ರಿಗೆ ಹೊಡೆದಿಟ್ಟು ತೆಂಗು ಹಾಗೆ ಸ್ವಲ್ಪ ಒಣಗಿಟ್ಟು ಅದು ಇಷ್ಟು ಮತ್ತು ಶೇಂಗಾ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಚಟ್ನಿ ರುಬ್ಕೊಂಡು ಅದಕ್ಕಿಟ್ಟು ಒಂದು ಬಗಾರ್ ಹಾಕ್ಕೊಂಡು ಒಗ್ಗರಣೆ ಅಂತಾರಲ್ವ ಅದು ಹಾಕ್ಕೊಂಡು ಚಟ್ನಿ ರೆಡಿ ಆಯಿತು. ಇನ್ನು ದೋಸೆಗೆ ಹಾಕ್ಲತ್ತೀನಿ. ಇನ್ನು ಬರ್ತವೋ ಬರಲ್ಲ ಅಂತ ಡೌಟ್ ಮೇಲೆ. ಅದ್ರಾಗ ಬೇರೆ ಯಾಕೋ ಏನೋ ಹಂಚುಗಳ ಮೇಲೆ ಯಾಕೋ ಏಳಲಾಗ್ಯದ. ಮೊನ್ನೆ ಸ್ವಲ್ಪ ಹಂಚೆಲ್ಲ ಬ್ಲ್ಯಾಕ್ ಎಲ್ಲ ತೆಗ್ದೀನಿ, ಹಾಗಾಗಿ ಸ್ವಲ್ಪ ಚಂದ ಏಳಲಾಗ್ಯವ. ಅದ್ರಾಗ ಬೇರೆ ಈಗ ಹಿಟ್ಟೊಂದು ಇದು ಆಗ್ಯದಲ್ವ, ಫುಲ್ಲು ಉಬ್ಬಿದ್ದಿಲ್ಲಲ್ವ, ಹಾಗಾಗಿ ಸ್ವಲ್ಪ ಹಿಟ್ಟು ಇವತ್ತವೋ ಇಲ್ಲೋ ದೋಸೆ ಅಂತ ತಿಳ್ಕೊಂಡು ಫಸ್ಟ್ ದೋಸೆ ಹಾಕ್ದೆ. ಬಟ್ ಚಂದ ಎದ್ದದ. ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗತ್ತನ, ಸ್ವಲ್ಪ ಖಡಕ್ ಆಗತ್ತನ ಇಟ್ಟರೆ ಚಂದ ಅದು ಆಗದೆ ಎದ್ದದ. ಬಟ್ ಈಗ ನಾವು ಸ್ವಲ್ಪ ಮೆತ್ತಗೆ ಬೇಕು ಅಂದ್ರೆ ಇನ್ನು ಹಿಟ್ಟು ಬೇಕಾದ್ರೆ ನಾವು ಅಳಸ್ ಮಾಡ್ಕೋಬೇಕಿತ್ತು. ಬಟ್ ನನಗೆ ಅಷ್ಟೊಂದು ಮೈಂಡ್ ಓಡಲಿಲ್ಲ ಮುಂಜಾನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ರೆಡಿ ತಡ ಆಗಿತ್ತು. ಈ ಥರ ದೋಸೆ ಅದು ಇತ್ತಂದ್ರೆ ಭೀ ಅಮ್ಮು ಏನು ಲಂಚ್ ಅದು ಏನು ಒಯ್ಯಲ್ಲ, ದೋಸೆನೇ ಒಯ್ತಾಳ ತಿನ್ಲಾಕ. ಹಾಗಾಗಿ ಈ ಥರ ಸೆಕೆಂಡ್ ದೋಸೆ ಭೀ ಈ ಥರ ಎದ್ದಿತ್ತು, ಚಂದ ಬಂದಿತ್ತು. ಇನ್ನು ನಮ್ಮ ಮನೆಯವರಿಗೆ ಫಸ್ಟ್ ದೋಸೆ ಚಟ್ನಿ ಅವರು ಆಲ್ರೆಡಿ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೋಸೆಗೆ ನಾಷ್ಟ ಅಂದ್ರೆ ಕಂಪಲ್ಸರಿ. ಅವರು ಡ್ಯೂಟಿ ಮಾಡಿ ಬಂದ ಮೇಲೆ ನಾಷ್ಟ ಬೇಕು, ಹೋಗ್ಲತ್ರ ಭೀ ನಾಷ್ಟ ಬೇಕು. ಹಾಗಾಗಿ ಇನ್ನು ಬಂದ ಮೇಲೆ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಟು ಇನ್ನು ಈ ಕಡೆ ಅಮ್ಮಗೆ ಲಂಚಿನ ಸಲುವಾಗಿ ಸ್ನ್ಯಾಕ್ಸ್ ಸಲುವಾಗಿ ಲಂಚು ಎಲ್ಲ ಪ್ರಿಪೇರ್ ಮಾಡ್ಲತ್ತಿದ. ಆ್ಯಕ್ಚುಲಿ ಸ್ನ್ಯಾಕ್ಸ್ಗೆ ಏನೂ ಇಲ್ಲ ಮನ್ಯಾಗ, ಎಲ್ಲ ಈಗ ಊರಿಗೆ ಹೋಗಿದ ಮೇಲೆ ತರಬೇಕು. ನಮ್ಮ ಮನೆಯವರಿಗೆ ನೈಟ್ ಶಿಫ್ಟ್ ಇತ್ತಲ್ವ, ಅವರಿಗೆ ಅಲ್ಲಿ ಬಿಸ್ಕಿಟ್ ಅದು ಕೊಡ್ತಾರೆ. ಹಾಗಾಗಿ ಒಂದು 2 ಪುಡ ಬಿಸ್ಕೆಟ್ ಇದ್ವು, ಅದ್ರಾಗಿಂದೆ ಬಿಸ್ಕೆಟೇ ಕೊಡ್ಲತ್ತೀನಿ ಇವತ್ತು. ಇಲ್ಲೋದ್ರೆ ಪಾಪ ಡೈಲಿ ಸೌಂತಿಕಾಯಿ ಕ್ಯಾರೆಟು ಈ ಥರ ಆಗ್ಲತ್ತವ. ಅಂದ್ರೆ ಅವು ಭೀ ಹೆಲ್ದಿನೇ. ಸ್ಕೂಲ್ನಾಗ ಕಂಪಲ್ಸರಿ ಬಿಸ್ಕೆಟ್ ಬೇಡ ಆ ಥರ ಕೊಟ್ಟರು ಇನ್ನೂ ಚಂದ ಅಂತಾರೆ. ಹಾಗಾಗಿ ಅವಾಗೊಮ್ಮೆ ಇವಾಗೊಮ್ಮೆ ಅದು ಕೊಟ್ಬಿಡ್ತೀವಿ, ಅಂದ್ರೆ ಕೀರಾ ಅದು ಕೊಟ್ಬಿಡ್ತೀನಿ. ಹಾಗಾಗಿ ಈಗ ಈ ಕಡೆ ಅಕ್ಕಿಗೆ ದೋಸೆಗೆ ರೆಡಿ ಮಾಡ್ಲತ್ತಿದ್ದ ನಾನು. ಒಂದು 2-2.5 ದೋಸೆ ಹಂಗೆ ಹಾಕ್ತೀನಿ. ಯಾಕಂದ್ರೆ ಅನ್ನ ಇದ್ರೆ ಒಂದು ಸ್ವಲ್ಪ ಊಟ ಮಾಡ್ರು ಭೀ ಓಕೆ ಎನರ್ಜಿ ಇರ್ತದೆ. ಬಟ್ ದೋಸೆ ಅದು ಏನೂ ಎನರ್ಜಿ ಇರಲ್ಲಲ್ವ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇನ್ನು ನಮ್ಮ ಮನೆಯವರು ಫಸ್ಟ್ ಟೈಮು ದೋಸೆ ಹಾಕೊಳತ್ತಾರ, ಅವ್ರ ಸಲುವಾಗಿ. ಹಾಲು ನಿಂದಿರ್ಲಿ. ಓ ಹಂಗೆ ಸುಡ್ತಾರೇನು ದೋಸೆ ಪರಾಟ ಸುಟ್ಟಾಪ್ಲೆ? ಯಾಕ ಮಾಡ್ತಿಲ್ಲ
ಒಂದು ಹಾಕ್ರ ಹಂಗೆ ದೋಸೆ ಒಂದು ಹಾಕಿ ನೀರು ಬಿಡ್ತೀನಿ. ತೋಡೆ ತಗೋರಿ ಹಾಂ ಸೌರ್ರಿ ಬೆಳಗಿನ ತಗೋರಿ ಹಾಂ ಸಾಕು ಬುಕ್ಕೋದಮ್ಮಾಯ್ತು. ತಿರುವ್ರಿ ಫಾಸ್ಟ್ ದಮ್ ಆಗ್ಯಾವ ಹಿಂಗ ಹಾಕ್ತಾರದ್ರೊಳಗೆ ದೊಡ್ಡ ಕುಂಬಳಕಾಯಿ ಅದು ನೀವೇ ತಿನ್ಬೇಕು. ಹಿಂಗೆ ನೋಡೋಣ ಅದ್ರಾಗೇನು ಅರ್ಧ ನೀರು ಬಡೀರಿ ಅದ ಎಣ್ಣೆ ಹಾಕ್ರಿ ಸ್ಪ್ರೇ ಅಲ್ಲ ನೋಡಮ್ಮಿ ನೀವೇ ನೋಡು. ಖರಾಬ್ ಆಯ್ತು ಅಂದ್ರೆ ಗರ 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 ತಿರ್ಸ್ಬೇಕು. ಕಲರ್ ಮೆಂತೆ ಹಾಕಿನಲ್ಲ ಕಲರ್ ಮೆಂತೆ ಹಾಕಿದೆ ಬಾಬು. ತೆಗೀರ್ ಸಾಕು. ಓಕೆ ಅಮ್ಮ ತದ್ದ ಆ ಕಡೆ ನಮ್ಮದು ಏಟ್ಗನ ಹಬ್ಬ ಖುಷಿ ಎಡ್ದಮ್ಮ ಅದ್ರ ಭೀ ತಿಂತೀರಲ್ಲ ನೀವು ನೋಡಿರಲ್ವ. ನಮ್ಮ ಮನೆಯವರು ಫಸ್ಟ್ ಟೈಮು ಅವರು ದೋಸೆ ಅಂದ್ರೆ ಇಲ್ಲಿ ಬಂದಿದ್ದು ಹಿಡ್ದು ಈಗ ರೂಮ್ ಚೇಂಜ್ ಮಾಡಿದ್ದು ಹಿಡ್ದು ಇಲ್ಲಿ ಹೊಸ ರೂಮಿಗೆ ಬಂದಿದ್ದು ಹಿಡ್ದು 1 ಮಂತ್ ಆಯಿತು ನಾವು ಬಂದು. ಸ್ವಲ್ಪ ಕಿಚನ್ ಕಡೆ ಹೊಂಟಾರ, ಅವ್ರು ಭೀ ಹೆಲ್ಪ್ ಮಾಡ್ಲತ್ತಾರ. ಅವ್ರಿಗೆ ಏನು ಬೇಕಾದರೂ ನನಗಿದು ಮಾಡಿಕೊಡು ಅದು ಮಾಡಿಕೊಡು ಅಂತ ಹೇಳತ್ತಾರ. ಇಲ್ಲೋದ್ರೆ ನಾವು ಮನೆಗೆ ಏನು ಮಾಡಿರ್ತೀನಲ್ವ ಅದೇ ತಿಂತಾರೆ, ಇದು ನನಗೆ ಬೇಕು ಅಂತ ಅವರು ಕೇಳಲ್ಲ. ಹಾಗಾಗಿ ಈಗ ಸ್ವಲ್ಪ ಕೇಳ್ಲತ್ತಾರ ಅಂತ ತಿಳ್ಕೊರಿ. ಅವ್ರಿಗೆ ಏನಾರ ಬೇಕಾದ್ರೂ ಭೀ ನಂಗೆ ಇದು ಮಾಡಿಕೊಡು, ಈ ಥರ ಮಾಡು, ಮಕ್ಳು ಭೀ ತಿಂತಾರೆ ಅಂತಂದು. ಆ್ಯಕ್ಚುಲಿ ಹಾಗಾಗಿ ನಾನು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಈಗ ನನ್ಗೆ ಏನಪ್ಪ ಅಂದ್ರೆ ಏನರ ವೆರೈಟಿ ಮಾಡಬೇಕು ಅಂತಂದು ಅನ್ನಿಸ್ತು ಅಂದರೂ ಭೀ ನಾನು ಯೂಟ್ಯೂಬ್ ನೋಡಿ ಮಾಡ್ತಿದ್ದೆ ಅಡ್ಗೆ. ಇನ್ನು ಮಕ್ಳಿಗೆ ಭೀ ನಾನು ನಮ್ಮ ಅಮ್ಮ ಭೀ ಟಿವ್ಯಾಗ ಅದು ನೋಡಿ ಈ ಥರ ಮಾಡು ಮಮ್ಮಿ ಆ ಥರ ಮಾಡು ಅಂದಿದ್ದ ಸಲುವಾಗಿ ನಾನು ಏನರ ಒಂದೊಂದು ಮಾಡಿಕೊಡ್ತಿದ್ದೆ ಆಕೆಗೆ. ಹಾಗಾಗಿ ನನ್ನ ಮನೆಯವ್ರು ಭೀ ಸ್ವಲ್ಪ ಈಗ ಬಂದಿದ್ದು ಹಿಡ್ದು ಇಲ್ಲಿ ಭೀ ಹೆಲ್ಪ್ ಮಾಡ್ಲತ್ತಾರ. ಹಾಗಾಗಿ ಅವ್ರಿಗೆ ಭೀ ವೆರೈಟಿ ಅದು ಮಾಡಿಕೊಡ್ಲತ್ತೀನಿ. ಇನ್ನು ಫಸ್ಟ್ ಟೈಮು ನಮ್ಮ ಮನೆಯವರು ದೋಸೆ ಹಾಕಿ ಅವರೇ ತಿಲ್ಲತ್ತಿದ್ದು. ಇನ್ನು ಅವ್ರ ಕೈಲಿ ಹಾಕ್ಲಾಕ ಭೀ ಟ್ರೈ ಮಾಡ್ಸೀನಿ. ಈ ಸರ್ತಿ ಟ್ರೈ ಮಾಡ್ಯಾರ, ಪಾಪ ಹೆಲ್ಪ್ ಮಾಡ್ಯಾರ ಅವ್ರು ಭೀ. ಇನ್ನು ಅವರಿಬ್ರಿಗೆ ನಾಷ್ಟ ಈ ಕಡೆ ಅಮ್ಮಗೆ ಭೀ ನಾಷ್ಟ ಕೊಟ್ಟಿದ್ದೆ. ಆಕಿ ತಿಲ್ಲತ್ತಿವಳು. ಹಾಗೆ ಜುಟ್ಟ ಭೀ ಹಾಕ್ತೀನಿ ಬಾ, ನೀ ಹೆಂಗೆ ಭೀ ಸ್ಲೋನೇ ತಿಂತಿ, ಅದೇ ಸ್ಲೋ ಏನು ತಿಂತಿ ಈ ಕಡೆ ತಿನ್ನು ಅಂತಂದು ಆಕಿಗೆ ಮೇರಿ ಹಾಕೋತಾ ಇನ್ನು ನಮ್ಮ ಮನೆಯವ್ರು ಕೂಡ ಮಾತಾಡ್ಕೋತಾ ಇನ್ನು ಆಕಿಗೆ ರೆಡಿ ಮಾಡ್ದೆ. ಜುಟ್ಟ ಹಾಕಿ ಇನ್ನು ನಮ್ಮ ಮನೆಯವರು ಅವ್ರ ಮಗಳ ಸಲುವಾಗಿ ಹೂವು ತೊಗೊಂಡು ಬಂದಾರ, ಸೇವಂತಿಗೆ ಹೂವು. ನಾನೇ ಹೇಳಿದ್ದೆ ದಿನ ಹಚ್ಲಾಕ ಒಂದು 10 ರೂಪಾಯಿ ಸೇವಂತಿಗೆ ಹೂವು ತೊಗೊಂಬರ್ರಿ ಅಂದ್ರೆ 10 ರೂಪಾಯಿಗೆ ಒಂದು ಕವರ್ ಫುಲ್ಲು ಕೊಡ್ತಾರೆ ಇಲ್ಲಿ. ಹಾಗಾಗಿ ತಂದಾರ ದೊಡ್ಡ ಇಷ್ಟು ಚಂದವ ಅಂದ್ರೆ ದಿನ ನಮ್ಮ ಅಮ್ಮಗೂ 1, 2 ಈ ಥರ ಹೂವು ಹಚ್ಲತ್ತೀನಿ. ಇನ್ನು ರೆಡಿ ಎಲ್ಲ ಆಗಿದ್ಮೇಲೆ ಅಮ್ಮಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಿದ್ಮೇಲೆ ನಮ್ಮ ಗಿಫ್ಟ್ ಬಂದಿತ್ತಲ್ವ ಅದು ಓಪನ್ ಮಾಡಿ. ಫ್ರೆಂಡ್ಸ್ ನೋಡ್ರಿ ನಮ್ಮ ಮನ್ಯಾಗ ಗಿಫ್ಟ್ ತಂದಾರ ಮುಂಜಾನೆ. ಹಾಂ ನಾ ಲಾಂಗ್ ಮಾಡ್ಲತ್ತೀನಿಲ್ಲ, ಲಾಂಗಿಂದ ಹೇಳತ್ತೀನ. ಯಾಕ ನೋಡ್ಬೇಕಂತ ನೋಡಿ ಯಾಕೆ ಓಕೆ ಫೋಕಸ್ ಮಾಡ್ತೀನಿ. ಗಿಫ್ಟೆಡ್ ಬೈ ತೋಶಿಬಾ ಅಂತ. ಎತ್ರಿ ಏರ್ ಫ್ರೈಯರ್. ಫೈನಲಿ ಫ್ರೆಂಡ್ಸ್ ಏರ್ ಫ್ರೈಯರ್ ಬಂತು.
ಇಲ್ಲೇ ರೈಟ್ ಹ್ಯಾಂಡ್ಲಿಂದ ಮಾಡಿರಿ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ಲಿಂದ ಕ್ಲಾಸಿಕ್ ಏರ್ ಫ್ರೈಯರ್ ಇದ್ರಾಗಿಂದ ಸಿಲಿಕಾನ್ ಇದು ತೊಗೋಬೇಕಾಯ್ತು ಇದು ತೆಗಿಲ ಬರ್ತಾ ಪ್ಲೇಟ್ ಇದು ಇಷ್ಟೇ ಇಡಬೇಕಾಯ್ತು ಫೈನಲಿ ಹಚ್ಚೋ ಸ್ಟಿಕ್ಕರ್ ಹಚ್ಚೋ ಎಲ್ಲ ಹೀಟರ್ ಅಲ್ಲ ಅದಕ್ಕೋ ಗಾಳಿ ಹೊಲ ಇಟ್ಟೆ ಚಲೋ ಇದು ಟೈಮರ್ ಏನೋ ಟೈಮಿಂಗ್ ಫಿಕ್ಸ್ ಟೈಮರ್ ಇಲ್ಲ ಟೈಮರ್ ಅಲ್ಲ ಅದು ಟೈಮರ್ ಇದು ಇದು ಹೀಟರ್ ಇದು ಹೀಟ್ ಟೆಂಪ್ರೇಚರ್ ನಾವು ಯಾವ್ದು ಬೇಕಾದ್ರೂ ಟಚ್ ಮಾಡ್ಬೇಕೇನು ಟಚ್ ಇಲ್ಲಲ್ಲ ಇದು ಟಚ್ ಇಲ್ಲ ಅದು ಸಿಂಬಲ್ ಕೊಟ್ಟ ನಿಮಗೂ ಎಷ್ಟು ಡಿಗ್ರಿ ಮೇಲೆ ಇಡಬೇಕು ಅಂತ ಫಿಶ್ ಡಿಗ್ರಿ ಫಿಶ್ ಚಿಕನ್ ಇದು ಟಚ್ ಕೊಡೋದಿತ್ತು ಟಚ್ ಖರಾಬ್ ಆಯ್ತು ಗರಂ ಇರ್ತಲ್ಲ ಗರಂ ಆಯ್ತು ಜಾಸ್ತಿ ಇಲ್ಲ ಟೆಂಪ್ರೇಚರ ಟೈಮರ್ ಟೈಮರ್ದ ಟೈಮ್ ಆಯ್ತಂದಲ್ಲ ಆಟೋಮೆಟಿಕ್ ರಿವರ್ಸ್ ನಾವು ಆ ಕಡೆ ಹೋಯ್ತು ಅದನ್ನ ಇಲ್ಲಿ ಲೇಟ್ ಬೀಳ್ತು ಇಲ್ಲಿ ಇನ್ನು ಎಲ್ಲ ಚೆಕ್ ಮಾಡಿದ್ಮೇಲೆ ನಾವು ಸ್ವಿಚ್ ಹಾಕಿ ಚೆಕ್ ಮಾಡಮಂತ ಹಾಕ್ಲತ್ತಿದ್ದೀವಿ ಬಟ್ ಅದ್ರದ್ದು ಒಳಗಿಂದದು ಇರ್ತದಲ್ವ ನಾವು ಬೇಕ್ ಮಾಡೋದು ಕೆಳಗೆ ಇಡೋದು ಡ್ರಾ ಅದು ಇಟ್ಟಿದ್ದಿಲ್ಲ ಹಾಗಾಗಿ ಸ್ವಿಚ್ ಆನ್ ಮಾಡಿದ್ರು ಭೀ ಆನೇ ಮಾಡ್ಲತ್ತಿದ್ದಿಲ್ಲ ಯಾಕಪ್ಪ ಆನ್ ಆಗಲಾಗ್ಯದ ಅಂತ ನೋಡಿದ್ಮೇಲೆ ಹಿಂದಿನ ಸರಿ ನಾ ತೊಗೊಂಡು ಇದು ಹಚ್ಚಿದ್ಮೇಲೆ ಮತ್ತೆ ಆನ್ ಆಯಿತು ಅದಾಗದೆ ಸ್ಟಾರ್ಟ್ ಆಗಿ ಮತ್ತು ನಾವು ಎಷ್ಟು ಟೈಮಿಂಗ್ ಇಡ್ತೇವಲ್ವ ಆ ಟೈಮಿನ ತನಕ ಆಫ್ ಆಯ್ತದ ಅಂತ ಯಾವ ಥರ ನಮ್ಮ ಮನೆಯವರು ಟ್ರೈ ಮಾಡ್ಲತ್ತಾರ ನೋಡ್ರಿ ಗರಂ ಇಡ್ರಿ ಉಂಟ ಹಾಗಿಲ್ಲ ಟೆಂಪ್ರೇಚರ್ ಜಾರಿ ಮಾಡಿಲ್ಲ ಇದು ಆನ್ ಇಲ್ದದ್ರ ಭೀ ಹೋಯ್ತದ ಕುಟ್ 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 ಸೌಂಡ್ ಹೊಂಟಿಲ್ಲ ಹೊಂಟದ ಕುಟ್ 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 ಖರೆ ನಾ ಎಲ್ಲ ಆನ್ ಮಾಡ್ರೆ ಹೋಲತ್ತದೇನೋ ನಾಲತ್ತೀನಿ ತಿರ್ಗ್ಲತ್ತದೇನೋ ನೋಡ್ರಿ ಇದು ತಿರ್ಲತ್ತ ಬಡಿಲತ್ತದ ಅದು ಕೈ ಮುಟ್ಬೇಡ ಕರೆಕ್ಟ್ ಇರ್ತದ ಟೆಂಪ್ರೇಚರ್ ಹಂಗಾಯ್ತು ಆನ್ ಆಗೈತ್ಗಿನ ಸುಮ್ಮನೆ ಏನು ಬಿಲ್ಲ ಅದ್ರೊಳಗೆ ಗ್ಯಾಪ್ ಕೊಡ್ಬೇಕಾಯ್ತದ ಹೊಂಟದ ತಾನೇ ಬರ್ಕೋತಾ ಇರ್ತದೆ ಬಿಡ್ರಿ ಅದಾ ಸಿಹಾ ಕೊಡಲ್ಲ ಅಯ್ಯೋ ಗರಮ್ ಆಗ್ಯದ ಅದಕ್ಕೆಲ್ಲ ಹಚ್ಚಿ ಟ್ರೈ ಮಾಡ್ಲತ್ತಿದ್ದೇವೆ ಯಾವ ಥರ ಹೀಟ್ ಆಯ್ತದ ಯಾವ ಥರ ಬೇಕಾಯ್ತದಂತ ಬಟ್ ಇದೆಲ್ಲ ಈಗ ಮಾಡಲ್ಲ ಇದ್ರ ಮೇಲೆ ಕುಕ್ಕಿಂಗು ಇನ್ನು ಊರಿಗೆ ಹೋಗಿ ಬಂದ ಮೇಲೆ ಮಾಡ್ತೇವೆ ಓಕೆನಾ ಇನ್ನು ನಮ್ಮ ಮನೆಯವರು ಎಲ್ಲ ಊಟ ಅದೆಲ್ಲ ಮಾಡಿ ಮಲ್ಕೊಂಡಿದ್ಮೇಲೆ ಲಾಸ್ಟಿಗೆ ನಾನು ದೋಸೆ ಹಾಕೊಳಕ್ಕಂತ ಹೋಗಿದ್ದ ಅಂದ್ರೆ ನಮ್ಮ ಜಾನುಗೆ ಹಾಕ್ಕೊಟ್ಟಿದ್ದ ನಾನು ತಿನ್ಬರಿ ಅಂತಂದು ತಿನ್ಲಕ್ಕೆ ಹೋದ್ರೆ ನನ್ನ ದೋಸೆ ನೋಡ್ರಿ ಯಾವ ಥರ ಆಗ್ಯದ ಅಂತಂದು ಆ್ಯಕ್ಚುಲಿ ಹೆಣ್ಮಕ್ಳಿಗಿದೆ ಅಲ್ವಾ ನಾನು ಒಂದು ಕಡೆ ಹಾಕ್ಕೊಂಡು ಬಿಸಿ ಬಿಸಿ ತಿನ್ಬೇಕಂತಂದು ಈಗ ಇನ್ನೊಂದು ಕಡೆ ಹಾಕ್ಲಕ್ಕೆ ಹೋದೆ ಈ ಥರ ಆಯಿತು ಇನ್ನು ಹಂಚೆಲ್ಲ ಕರ್ರಗಾಗಿತ್ತು ಇದೆಲ್ಲ ತೆಕ್ಕೊಂಡು ಮತ್ತು ದೋಸೆ ಹಾಕ್ಕೊಂಡು ತಿಂತೀನಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ ಈ ಥರ ಮತ್ತು ಬೇರೆ ಮತ್ತು ಭಾಳಷ್ಟು ಸರ್ತಿ ಆಗ್ಯಾವ ಈಗ ಮತ್ತು ದೋಸೆ ಹಾಕ್ಕೊಂಡು ತಿಂತೀನಿ ಫ್ರೆಂಡ್ಸ್ ಇನ್ನು ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆದ್ರೆ ಮತ್ತು ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅವರಿಗೆಲ್ಲ ಶೇರ್ ಮಾಡಿರಿ ಹಾಗೆ ಮತ್ತು ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಫಾಲೋ ಮಾಡಿರಿ ಓಕೆನಾ ಬಾಯ್ ಬಾಯ್